ಹರೇ ಶ್ರೀಕೃಷ್ಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 ಶ್ಲೋಕ 33. ಕಿಂ ಪುನರ್ಬ್ರಾಹ್ಮಣಾಃ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹೀಗಿರುವಲ್ಲಿ ಪುಣ್ಯಾತ್ಮರಾದ ಬ್ರಾಹ್ಮಣರು ಭಕ್ತರಾದ ರಾಜರ್ಷಿಗಳನ್ನು ಕುರಿತು ಹೇಳುವುದೇನು? ಕ್ಷಣಿಕವೂ ದುಃಖಮಯವೂ ಆದ ಪ್ರಪಂಚದಲ್ಲಿ ಹುಟ್ಟಿದ ನೀನು ನನ್ನನ್ನು ಸೇವಿಸಿ ಕೃತಕೃತ್ಯನಾಗು. ಅಂದ ಮೇಲೆ ಬ್ರಾಹ್ಮಣರು ರಾಜರ್ಷಿಗಳಾದ ಕ್ಷತ್ರಿಯ ಶ್ರೇಣಿಯ ಬಗ್ಗೆ ಹೇಳುವುದೇನಿದೆ? ಬ್ರಾಹ್ಮಣ ಎಂದು ವಿಶೇಷ ಸ್ಥಿತಿ. ಬ್ರಹ್ಮನನ್ನು ಪ್ರವೇಶಿಸಬಲ್ಲ ಎಲ್ಲ ಯೋಗ್ಯತೆಗಳು ಆತನಲ್ಲಿರುವುವು. ಶಾಂತಿ, ಅರ್ಜುನ ಅನುಭವದಿಂದೊಡಗೂಡಿದ ಉಪಲಬ್ಧಿ, ಧ್ಯಾನ, ಇಷ್ಟನ ನಿರ್ದೇಶನದಂತೆ ನಡೆದುಕೊಳ್ಳುವ ಶೌರ್ಯ, ಸ್ವಾಮಿಭಾವ, ಹಿಂದೆಗೆಯದ ಪ್ರವೃತ್ತಿಗಳು ಇರಬೇಕು. ಈ ಯೋಗದ ಹಂತವನ್ನು ಮುಟ್ಟಿದ ಯೋಗಿಯು ಪಾರಾಗುವನು. ಅಂತಹವರಿಗೆ ಹೇಳುವುದೇನು? ಆದ್ದರಿಂದ ಅರ್ಜುನ, ಸುಖವಿಲ್ಲದ ಈ ಮನುಷ್ಯ ಶರೀರವನ್ನು ಪಡೆದು ನನ್ನನ್ನು ಭಜಿಸು. ಈ ನಶ್ವರ ಶರೀರದ ಮೇಲೆ ಮಮಕಾರ ಬೇಡ. ಇದನ್ನು ಪೋಷಿಸಲು ಹೆಚ್ಚು ಸಮಯವನ್ನು ಹಾಳು ಮಾಡಿಕೊಳ್ಳುವುದು ಬೇಡ.